ದಸರಾ ಇದು ಪುರಾತನ ಕಾಲದಿಂದನೂ ರಾಜರ ಮನೆತನ ಪ್ರಾರಂಭ ಮಾಡಿದಂಥ ದಸರಾನ ಪ್ರತಿ ಸರ್ಕಾರಗಳು ಪ್ರತಿ ವರ್ಷಕ್ಕಿಂತ ವರ್ಷ ವಿಭಿನ್ನವಾಗಿ ಮಾಡ್ಕೊಂಬರ್ತಾ ಇದೆ. ಈ ಬಾರಿ ನಮ್ಮ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರು, ಇಲ್ಲಿಯ ಸಚಿವರಾದಂಥ ಮಹದೇವಪ್ಪನವರು, ವೆಂಕಟೇಶಣ್ಣ ಶಾಸಕರು ಭಾಳ ವಿಭಿನ್ನವಾಗಿ ಮಾಡ್ತಾಯಿದ್ದಾರೆ. ಫುಲ್ ಕಾರ್ಯಕ್ರಮ ಕೊಡ್ತಾಯಿದ್ದಾರೆ. ಯೂತ್ಸ್ಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ ಮತ್ತು ಎಲ್ಲ ವರ್ಗದ ಜನರಿಗೆ ಅನೇಕ ಕಾರ್ಯಕ್ರಮಗಳನ್ನ ಕೊಡೋದ್ರ ಮೂಲಕ ಮತ್ತು ಇವತ್ತು ಕೃಷಿನಲ್ಲಿ ಏನೇನು ತಳಿಗಳನ್ನ ಬೆಳೀತಾ ಇದ್ದಾರೆ, ಆ ತಳಿಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ಬೋದು, ಕೃಷಿಗೆ ಏನೆಲ್ಲ ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸ್ಕೋಬೋದು, ಆ ಥರದ ಅನೇಕ ವಿಚಾರಗಳನ್ನ ಇವತ್ತು JK ಗ್ರೌಂಡಲ್ಲಿ ಎಕ್ಸಿಬಿಷನ್ ಇಟ್ಟಿದ್ದಾರೆ. ಈ ಥರದ್ದು ಕೃಷಿಗೆ ಇವತ್ತು ರಾಷ್ಟ್ರದಲ್ಲಿ ಇರ್ತಕ್ಕಂಥ 70% ಕೃಷಿಗೆ ನಂಬಿರ್ತಕ್ಕಂಥ ಜನನ ನಾವು ಸಬಲೀಕರಣ ಮಾಡಬೇಕು ಮತ್ತು ಅವರಿಗೆ ಸಸ್ಟೈನಬಲ್ ಕೃಷಿಯನ್ನು ಮಾರ್ಗದರ್ಶನ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಕಾವೇರಿ ಆರತಿ ಈಗ ಕೋರ್ಟಲ್ಲಿದೆ, ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ತಕ್ಕಂಥದ್ದು. ಇವತ್ತು ಸಾಂಕೇತಿಕವಾಗಿ ದಸರಾ ಪ್ರಯುಕ್ತ 5 ದಿವಸ ಕಾವೇರಿ ಆರತಿ ಮತ್ತು ಮುಂದಿನ ದಿನದಲ್ಲಿ ಕೋರ್ಟ್ ಏನು ಆದೇಶ ಕೊಡುತ್ತೆ ಅದರಂತೆ ಮಾಡ್ತೀವಿ. ಇದು ಜಾತಿ ಗಣತಿ ಅಲ್ಲ, ಸಮೀಕ್ಷೆ ಆಗ್ತಾ ಇರ್ತಕ್ಕಂಥದ್ದು. ತಪ್ಪು ಕಲ್ಪನೆ ವಿರೋಧ ಪಕ್ಷದವರು ಸಾರ್ವಜನಿಕರು ಕೊಡ್ತಾರೆ, ಮೀಡಿಯಾಕ್ಕೂ ತಪ್ಪು ಕಲ್ಪನೆಯನ್ನು ಹೇಳ್ತಾ ಇದ್ದಾರೆ. ಇದು ಒಂದು ಸಮೀಕ್ಷೆ ಅಂದರೆ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನ್ ಸರ್ವೆ ಆಗ್ತಾ ಇರೋದು. ಮುಂದಿನ ದಿನದಲ್ಲಿ ನಮ್ಮ ರಾಹುಲ್ ಗಾಂಧಿಯವರ ಕನಸು ಯಾವ್ಯಾವ ಸಮಾಜದಲ್ಲಿ ಯಾರು ಬಡವರಿದ್ದಾರೆ ಅವರ ಆರ್ಥಿಕ ಸ್ಥಿತಿ ಏನು ತಿಳಿದುಕೊಂಡು ಕಾರ್ಯಕ್ರಮ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರ್ಯಕ್ರಮ. ಇಲ್ಲ, ಇದು ಆಲೇ 10 ವರ್ಷದ ಮೇಲೆ ಆಗಿರ್ತಕ್ಕಂಥದ್ದು. ಅದನ್ನು ಹಳೇದಾದ್ದರಿಂದ ಹೊಸ ಒಂದು ಆಯೋಗವನ್ನು ರಚನೆ ಮಾಡಿ, ಸೊ ಎಲ್ಲರ ಏನು ವಿರೋಧ ಪಕ್ಷಗಳು, ಸ್ವಾಮೀಜಿಗಳು, ಸಂಘಟನೆಗಳು, ಸಾರ್ವಜನಿಕರು ಬೇಡ ಮತ್ತೆ ಹೊಸ ಇದನ್ನು ಮಾಡಬೇಕು ಅಂತ ಏನು ಹೇಳಿದರು ಅದರಂತೆ ಕೊಟ್ಟಿದ್ವಿ. ಈಗ ಸ್ಕೂಲಲ್ಲಿ ರಜಾ ಇರೋದ್ರಿಂದ ಸೊ ಟೀಚರ್ಸ್ ಸಿಗಲ್ಲ, ಬೇರೆ ಟೈಮ್ನಲ್ಲಿ ಕೊಟ್ಟಿದ್ದೀವಿ. ಸೊ ಆ ರಜದ ಅವಧಿನಲ್ಲಿ ಮುಗಿದೇ ಇದ್ರೆ ಮುಂದುವರಿಸ್ತಾರೆ.